ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ನಿನ್ನೆಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಸೊ ಈ ಮಳೆಯಾದ ಪರಿಣಾಮ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರೋದ್ರಿಂದ ಜೀವ ನದಿಗಳೆಲ್ಲೂ ಕೂಡ ಬೋರ್ಗೆರೆದು ಇವಾಗ ಹರಿತಾ ಇರುವಂಥದ್ದು. ಸದ್ಯಕ್ಕೆ ನಾನಿವಾಗ ಮಂಗಳೂರು ಹೊರವಲಯದಲ್ಲಿರುವಂತಹ ಫಲ್ಗುಣಿ ನದಿ ತಟದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ, ಫಲ್ಗುಣಿ ನದಿ ಅತಿ ರಭಸದಿಂದ ಇಲ್ಲಿ ಹರಿತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಕೇವಲ ಫಲ್ಗುಣಿ ನದಿಯಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ನೇತ್ರಾವತಿ ನದಿ ಇರ್ಬೋದು, ಕುಮಾರಧಾರ ಮತ್ತು ನಂದಿನಿ, ಫಲ್ಗುಣಿ, ಹೀಗೆ ಎಲ್ಲ ನದಿಗಳು ಹರಿವು ಕೂಡ ಇವಾಗ ಹೆಚ್ಚಾಗಿರುವಂಥದ್ದು. ಮತ್ತು ಎಲ್ಲ ನದಿಗಳು ರಭಸವಾಗಿ ಹರಿದು ಇವಾಗ ಸಮುದ್ರಕ್ಕೆ ಸೇರ್ತಾ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಸಮುದ್ರಕ್ಕೆ ಒಳಹರಿವು ಕೂಡ ಹೆಚ್ಚಾಗಿದೆ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಈಗ ಒಳಹರಿವು ಹೆಚ್ಚಾಗಿರುವಂಥದ್ದು. ಮತ್ತು ಏನು ಕಿಂಡಿ ಅಣೆಕಟ್ಟುಗಳು ಎಲ್ಲವೂ ಕೂಡ ಕೆಲವೊಂದು ಕಡೆ ತುಂಬಿ ಹೋಗಿರುವಂಥದ್ದು. ಮತ್ತು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು. ಮತ್ತು ಏನು ತುಂಬೆ ಡ್ಯಾಮ್ ಏನಿದೆ, ತುಂಬೆ ಡ್ಯಾಮ್ನಲ್ಲಿ 20 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಸೊ 4.60 ಮೀಟರ್ ಅಷ್ಟು ನೀರಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಯಾರು ಕೂಡ ಮೀನುಗಾರರು ಸಮುದ್ರ ನದಿಗೆ ಇಳಿಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಪ್ರವಾಸಿಗರು ಯಾರು ಕೂಡ ಸಮುದ್ರಕ್ಕೆ ಇಳಿಬಾರ್ದು, ಸಮುದ್ರದ ತಟಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಇವತ್ತು ಭಾನುವಾರ ಆಗಿರೋದ್ರಿಂದ ಶಾಲಾ ಕಾಲೇಜುಗಳೆಲ್ಲ ಕೂಡ ರಜೆ ಇದೆ. ಇನ್ನು ನಾಳೆ ಕೂಡ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮತ್ತು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆಗಳು, ಅಲ್ಲಲ್ಲಿ ಕುಸಿಯುವ ಭೀತಿ ಕೂಡ ಇರೋದ್ರಿಂದ ನಾಳೆ ಕೂಡ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. SDRF ಕಾರ್ಯೋನ್ಮುಖವಾಗಿರುವಂಥದ್ದು. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಸುರಿತಾ ಇರುವಂತಹ ಭಾರಿ ಮಳೆಗೆ ಇಂತಹ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.